ಸಾಂಸ್ಕೃತಿಕ ನಾಯಕ ಅಂದರೆ ನಮ್ಮ ನಂಬಿಕೆಗಳಿದ್ದಾವಲ್ಲ, ಸಿದ್ಧಾಂತಗಳು, ಅದು ಬಲ ಆಗಬೇಕು. ಸಿದ್ಧಾಂತ ಏನು? ಮನುಷ್ಯರೆಲ್ಲ ಒಂದೇ, ಧರ್ಮ ಅನ್ನೋದು ದಯೆಯಿಂದ ಕೂಡಿರಬೇಕು, ಜಾತಿ ಮತ ವ್ಯತ್ಯಾಸ ಇಲ್ಲದೆ ಮನುಷ್ಯರೆಲ್ಲ ಒಂದೇ, ಪ್ರತಿಯೊಬ್ಬ ಮನುಷ್ಯನು ತನ್ನಂತ ತಿಳ್ಕೋಬೇಕು. ಇಂಥ ವಚನ ಸಾಹಿತ್ಯದ ಮೂಲಕ ಸತ್ಯ ಸಂಗತಿ ಹೇಳಿದಾರಲ್ಲ. ಮತ್ತು ಹೆಣ್ಣು ಗಂಡುಗಳ ವ್ಯತ್ಯಾಸ ಇರಬಾರ್ದು, ಜಾತಿ ವಿನಾಶ ಆಗದ ಹೊರತು ಸಮಾಜದ ನಿರ್ಮಾಣ ಆಗಲ್ಲ. ಅದಕ್ಕೆ ಬಸವ ಕಲ್ಯಾಣ ಆಗಿದ್ದು. ಕಲ್ಯಾಣ ಇತ್ತಲ್ಲ, ಕಲ್ಯಾಣ ಕ್ರಾಂತಿ ಎಲ್ಲ ಅದೇನು ಅಂದರೆ ವರ್ಷ ಅರಳೆ ನಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ರಲ್ಲ, ಅದು ಜಾತಿ ವಿನಾಶ ಆಗುತ್ತೆ. ಅದು ಸಾಂಸ್ಕೃತಿಕ. ಅವ್ರು ಹೇಳ್ತಾರಲ್ವ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರ ಒನ್ನ ಕಳಸ ಅಂತ ಹೇಳಿದ್ರಿ. ಅಂದ್ರೆ ನಾವ್ಯಾಕೆ ಮತ್ತೆ ದೇವರು ಧರ್ಮ ಅಂತ ಹೇಳ್ತೀವಿ? ಬಸವಣ್ಣವರು ಅವರು ಧರ್ಮದಲ್ಲಿ ನನಗೆ ಏನು ಸ್ಥಾನ ಅಂತ ಹೇಳಿದಾರ? ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಿದಾರ? ಇವ್ರು ಯಾಕೆ ಒದ್ದಾಡ್ತಿದ್ದಾರೆ ಇವತ್ತು ರಾಜಕಾರಣ ಮಾಡೋರು ಜನಗಳು? ಬಸವ ತತ್ವಗಳನ್ನು, ಬಸವನ ವಿಚಾರಗಳನ್ನು ಪರಿಪಾಲನೆ ಮಾಡದೆ ಹೋದರೆ ಸಮಾಜ ಹೆಂಗೆ ಉದ್ಧಾರ ಆಗುತ್ತೆ? ಕಂದರಗಳು ಹೆಂಗೆ ಮುಚ್ಚೋಗ್ತವೆ? ಅದಕ್ಕೆ ನಾವು ಸೈದ್ಧಾಂತಿಕವಾಗಿ ಯುವ ಜನರಿಗೆ ಚರಿತ್ರೆ ಗೊತ್ತಾಗಬೇಕು. ಸಾಹಿತ್ಯ ಚಳುವಳಿಯ, ಬಸವನ ಸಾಹಿತ್ಯ ಚಳುವಳಿ ತಿರುಳಿಗೆ ಅರ್ಥ ಆಗಬೇಕು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವ ಇದ್ದರು, ಅಲ್ಲಿ ಸದಸ್ಯರು. ಬಸವಣ್ಣವರು ಕೆಳಗಡೆ ಕೂತ್ಕೊತಿದ್ರು ಅನುಭವ ಮಂಟಪದ ಅಲ್ಲಂಪ್ರಭು ಮೇಲೆ ಕೂತ್ರ ಪೀಠದಲ್ಲಿ. ಎಷ್ಟು ಗ್ರೇಟ್ ಇದ್ದಾರೆ. ಶರಣು ಅಂದರೆ ಬಸವಣ್ಣವ್ರಿಗೆ ಅವರು ಶರಣಾರ್ಥಿ ಅಂತಿದ್ರು, 2 ಸಾರಿ ಹೇಳ್ತಾ ಇದ್ರು. ಸೊ ಈ ಥರ ಇತಿಹಾಸ ಇದೆಯಲ್ಲ, ಅದು ಅಂಥ ಸಾಂಸ್ಕೃತಿಕ ನಾಯಕತ್ವ ನಮ್ಮ ಜನರಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮದು ಕಾಂಗ್ರೆಸ್ ಸರ್ಕಾರದ ಆಲೋಚನೆಗಳು ಹಿಂಗೆ. ದೇವರು ಧರ್ಮದ ಹೆಸರಲ್ಲಿ ಜನರನ್ನು ಸೂಕ್ಷ್ಮ ಮತ್ತು ಭಾವನಾತ್ಮಕ ವಿಚಾರಗಳಲ್ಲಿ ಕೆರಳಿಸೋದಲ್ಲ, ಎಲ್ಲರನ್ನ ಐಕ್ಯತೆಯಿಂದ ಕೊಂಡೊಯ್ಯಬೇಕು. ಸಾಕ